ಎಲ್ರಿಗೂ ನಮಸ್ಕಾರ. 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ಸಿಗುವಂಥ ಏಕಾದಶಿ ಸಫಲ ಏಕಾದಶಿ ಈ ತಿಂಗಳು ಯಾವಾಗ ಬಂದಿದೆ ಮತ್ತು ಪಾರಣ ಸಮಯ ಏನು, ಸಫಲ ಏಕಾದಶಿಯ ಆಚರಣೆ ಹೇಗೆ ಮತ್ತು ಸಫಲ ಏಕಾದಶಿಯ ವ್ರತ ಕಥೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ವಿಡಿಯೋ ನೋಡೋಣ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯೇ ಸಫಲ ಏಕಾದಶಿ. ಈ ಏಕಾದಶಿಗೂ ಪ್ರತಿ ತಿಂಗಳು ಬರುವ ಏಕಾದಶಿ ತಿಥಿಗಳಿಗೂ ಏನು ವ್ಯತ್ಯಾಸ ಎಂಬುದನ್ನು ಸಹ ನೋಡೋಣ. ಸಫಲ ಏಕಾದಶಿ ಹಬ್ಬದಂದು ವಿಷ್ಣುವನ್ನು ಪೂಜಿಸುವುದರಿಂದ 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಈಗಲೂ ಭಕ್ತರಿಗೆ ಇದೆ. ಹಿಂದೂ ಧರ್ಮದಲ್ಲಿ ಏಕಾದಶಿ ತಿಥಿಗೆ ವಿಶೇಷವಾದ ಮಹತ್ವವಿದೆ. ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ, ಸಂಪತ್ತು ಮತ್ತು ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಏಕಾದಶಿ ತಿಥಿಗಳಲ್ಲಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಹೆಚ್ಚು ವಿಶೇಷ. ಇದನ್ನು ಸಫಲ ಏಕಾದಶಿ ಎಂದು ಕರೆಯಲಾಗುವುದುಂಟು. ಸಫಲ ಏಕಾದಶಿ ಎಂದರೆ ಅಭಿವೃದ್ಧಿ ಫಲ ಎಂದರ್ಥ. 2024ರ ಕೊನೆಯ ಏಕಾದಶಿ ಕೂಡ ಇದು. ಹಿಂದೂಗಳಿಗೆ ಬಹು ಮುಖ್ಯವಾದ ಏಕಾದಶಿ. ಸಫಲ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಮತ್ತು ಒಬ್ಬರ ಹಾದಿಯಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಈ ದಿನದಂದು ಭಗವಾನ್ ವಿಷ್ಣುವನ್ನು ಕ್ರಮಬದ್ಧವಾಗಿ ಪೂಜಿಸುವ ಭಕ್ತರು ತಮ್ಮ ಜೀವಿತಾವಧಿಯ ನಂತರ ವೈಕುಂಠವನ್ನು ತಲುಪುತ್ತಾರೆ, ಅಂದರೆ ವಿಷ್ಣುವಿನ ದೈವಿಕ ವಾಸಸ್ಥಾನವನ್ನು ತಲುಪುತ್ತಾರೆ ಎಂದು ನಂಬಲಾಗಿದೆ. ಜೀವನದಲ್ಲಿ ಸಂತೋಷ, ಯಶಸ್ಸು ಮತ್ತು ಸಂಪತ್ತನ್ನು ಅಭಿವೃದ್ಧಿಪಡಿಸಲು ಈ ಏಕಾದಶಿ ದಿನ ಅತ್ಯಂತ ಮಂಗಳಕರ ಮತ್ತು ಶಕ್ತಿಯುತವಾದ ದಿನವೆಂದು ಪರಿಗಣಿಸಲಾಗಿದೆ. ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನ ಶ್ರೀ ಹರಿಣಿ, ಲಕ್ಷ್ಮೀದೇವಿ ಮತ್ತು ಶ್ರೀಕೃಷ್ಣನನ್ನು ಪೂಜಿಸುವುದು ಭಕ್ತರಿಗೆ ಶಾಂತಿ, ಆರೋಗ್ಯ, ಸಂಪತ್ತು ಮತ್ತು ಅದೃಷ್ಟವನ್ನು ತರುತ್ತದೆ. ಎಲ್ಲ ಪಾಪಗಳನ್ನು ದೂರಾಗುತ್ತದೆ. ದೈಹಿಕ ಕಾಯಿಲೆಗಳು ಮತ್ತು ಮಾನಸಿಕ ಒತ್ತಡ ದೂರವಾಗುವುದು ಎಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ನೀವು ಸಫಲ ಏಕಾದಶಿ ಎಂದು ಉಪವಾಸ ಮಾಡಿದರೆ ಜೀವನದಲ್ಲಿ ಎಲ್ಲ ತೊಂದರೆಗಳಿಂದ ಮುಕ್ತಿ ಪಡೆಯುತ್ತೀರಿ. ಸಫಲ ಏಕಾದಶಿ ತಿಥಿ, ಶುಭ ಮುಹೂರ್ತ, ಪೂಜಾ ವಿಧಾನದ ಬಗ್ಗೆ ನೋಡೋಣ. ಸಫಲ ಏಕಾದಶಿ ಯಾವಾಗ ಎಂಬುದನ್ನು ನೋಡೋಣ. ಪಂಚಾಂಗದ ಪ್ರಕಾರ ಈ ವರ್ಷದ ಸಫಲ ಏಕಾದಶಿ ತಿಥಿ ಡಿಸೆಂಬರ್ 25ರಂದು ರಾತ್ರಿ 10:29ಕ್ಕೆ ಪ್ರಾರಂಭವಾಗುತ್ತದೆ. ಮರುದಿನ ಅಂದರೆ ಡಿಸೆಂಬರ್ 26ರಂದು ಮಧ್ಯಾಹ್ನ 12:43ಕ್ಕೆ ಕೊನೆಗೊಳ್ಳುವುದು. ಡಿಸೆಂಬರ್ 26ರಂದು ಸೂರ್ಯೋದಯದ ದಿನವನ್ನು ಆಚರಿಸುವುದರಿಂದ ಸಫಲ ಏಕಾದಶಿಯನ್ನು ಡಿಸೆಂಬರ್ 26ರಂದು ಆಚರಿಸಲಾಗುತ್ತದೆ. ಏಕಾದಶಿಯಂದು ಉಪವಾಸ ಮಾಡುವವರು ಮರುದಿನ ಅಂದರೆ 27ನೇ ಡಿಸೆಂಬರ್ ದ್ವಾದಶಿ ದಿನ ಸೂರ್ಯೋದಯದ ನಂತರ ಬೆಳಗ್ಗೆ 7:12ರಿಂದ ಮತ್ತು 9:16ರ ನಡುವೆ ಉಪವಾಸವನ್ನು ಮುರಿಯಬಹುದು. ಸಫಲ ಏಕಾದಶಿಯ ಮಹತ್ವ ಹೀಗಿದೆ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಸಫಲ ಏಕಾದಶಿಯ ಕುರಿತು ಧರ್ಮರಾಜ ಕೃಷ್ಣನ ನಡುವೆ ಸಂಭಾಷಣೆ ನಡೆಯಿತು. ಅದರ ಪ್ರಕಾರ ಸಫಲ ಏಕಾದಶಿ ದಿನ ಉಪವಾಸ ಮಾಡಿ ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ 100 ರಾಜಸೂಯ ಯಾಗಗಳು ಮತ್ತು 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲ ದೊರೆಯುತ್ತದೆ. ಸಫಲ ಏಕಾದಶಿಯ ದಿನ ಮಾಡುವ ಪೂಜೆಯು ಜೀವನದಲ್ಲಿ ಎಲ್ಲ ತೊಂದರೆಗಳು ಮತ್ತು ದುರದೃಷ್ಟಗಳನ್ನು ತೊಡೆದು ಹಾಕುತ್ತದೆ ಮತ್ತು ಸಂತೋಷ ಮತ್ತು ಅದೃಷ್ಟವನ್ನು ತರುವುದು. ಭಕ್ತರು ತಮ್ಮ ಆಸೆಗಳನ್ನು ಮತ್ತು ಕನಸುಗಳನ್ನು ಪೂರೈಸಲು ಅಗತ್ಯವಾದ ಶಕ್ತಿಯನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಶ್ರೀಕೃಷ್ಣನು ಧರ್ಮರಾಜ ಮತ್ತು ಯುಧಿಷ್ಠಿರನಿಗೆ ಸಫಲ ಏಕಾದಶಿಯ ಮಹತ್ವವನ್ನು ಬೋಧಿಸಿದನು. ಸಫಲ ಏಕಾದಶಿಯ ದಿನ ಉಪವಾಸ ಮಾಡುವುದರಿಂದ ಎಷ್ಟೇ ಯಾಗ, ಉಪವಾಸ, ಯಜ್ಞ ಮಾಡಿದರೂ ಸಿಗದ ತೃಪ್ತಿ ಸಿಗುತ್ತದೆ ಎಂದು ಕೃಷ್ಣ ಹೇಳಿದ್ದಾನೆ. ಅದಕ್ಕಾಗಿಯೇ ಅಂದು ಅನೇಕ ಜನರು ಉಪವಾಸವನ್ನು ಮಾಡಬೇಕು. ಅವರಿಗೆ ಪುಣ್ಯ, ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ. ಸಫಲ ಏಕಾದಶಿ ವ್ರತಕಥೆ ಹೀಗಿದೆ. ಚಂಪಾವತಿ ನಗರವನ್ನು ಒಮ್ಮೆ ಮೈಷನ್ ಎಂಬ ರಾಜನು ಆಳುತ್ತಿದ್ದನು. ಅವನ ಮಗ ಲುಂಬುಕ ಅಧರ್ಮದಿಂದ ಜನರಿಗೆ ಹಿಂಸೆ ಕೊಡುತ್ತಿದ್ದನು. ಇದನ್ನು ತಿಳಿದ ರಾಜನು ತನ್ನ ಮಗನನ್ನು ರಾಜ್ಯದಿಂದ ಬಹಿಷ್ಕರಿಸಿದನು. ಲುಂಬಕನು ಆಹಾರ ಸಿಗದೆ ಕಾಡು ಮೇಡು ಅಲೆಯುತ್ತಾ ಮರದ ಕೆಳಗೆ ಪ್ರಜ್ಞೆ ತಪ್ಪುತ್ತಾನೆ. ಆ ದಿನ ಏಕಾದಶಿಯಾದ್ದರಿಂದ ಅರಿವಿಲ್ಲದೆ ಉಪವಾಸ ಆಚರಿಸಿದ
ಲುಂಬಕನಿಗೆ ವಿಷ್ಣು ಕಾಣಿಸಿಕೊಂಡು ರಾಜ್ಯ ನೀಡಿದನೆಂಬ ಪುರಾಣಗಳು ಹೇಳುತ್ತದೆ. ಅಂದಿನಿಂದ ಲುಂಬಕನು ಸದಾಚಾರದಿಂದ ಆಳ್ವಿಕೆ ನಡೆಸುತ್ತಾ ಜನರ ಮೆಚ್ಚುಗೆಗೆ ಪಾತ್ರನಾದನು. ಅವನ ಮರಣದ ನಂತರ ವಿಷ್ಣುವಿನ ಲೋಕವನ್ನು ತಲುಪಿದನು ಎಂದು ಪುರಾಣಗಳು ಹೇಳುತ್ತವೆ. ಈ ಏಕಾದಶಿ ವ್ರತದ ಮಹತ್ವವನ್ನು ಶಿವನು ಪಾರ್ವತೀ ದೇವಿಗೆ ಹೇಳಿದನೆಂದು ಪದ್ಮಪುರಾಣ ಹೇಳುತ್ತದೆ. ಅದಕ್ಕಾಗಿಯೇ ಏಕಾದಶಿಯ ಯಶಸ್ವಿ ದಿನದಂದು ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸುವವರು ವಿಷ್ಣು ಲೋಕವನ್ನು ಸೇರಲಿದ್ದಾರೆ ಎಂದು ಪುರಾಣ ಹೇಳುವುದು. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಮಾಹಿತಿಯೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.